ಹೊತ್ತು ಕೂತ್ಕೊಂಡು ಜೂಜಾಡ್ತೀಯಲ್ಲ, ತಗೊಂಡಿರೋ ಸಾಲ ವಾಪಸ್ ಕೊಡಕ್ಕಾಗಲ್ವಾ? ಏನ ಜೂಜಾಡ್ತೀನ? ನಾನು ಜೂಜ್ಕೋರನ? ಹಲೋ, ಇದೇ ವಟಾರದಲ್ಲಿ ಇತ್ಕೊಂಡು ಒಂದಲ್ಲ ಒಂದಿನ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತೇನೆ. ಇಡೀ ಇಂದ್ರಪ್ರಸ್ಥ ವಟಾರ ಒಡ್ಸಿ ಅಮರಾವತಿ ಕಟ್ಬಿಡ್ತೀನಿ. ಆಯ್ತಾಯ್ತು, ಕಟ್ಟುವಂತೆ. ಕಟ್ಟಾದ್ಮೇಲೆ ಈ ದುರಾಂಕಾರ ತೋರ್ಸು. ಸದ್ಯಕ್ಕೆ ತಗೊಂಡಿರೋ ಸಾಲಕ್ಕೆ ಬಡ್ಡಿ ಕಟ್ಟು. ಜೇಬಲ್ 10 ರೂಪಾಯಿ ಇಟ್ಕೊಂಡು 100 ರೂಪಾಯಿ ಎಷ್ಟು ಮಾತಾಡ್ತಾ ಇದೆಯಲ್ಲ, ಎಷ್ಟು ಸ್ವಕ್ಕೋ ನಿನಗೆ? ಇಂಥವೆಲ್ಲ ಮಾತಾಡ್ಬೇಡ ನೀನು. ನಿನಗೇನ್ ದುಡ್ಡು ಬೇಕು ತಾನೆ? ಬಾಯಿ ಬಡ್ಕೋಬೇಡ. ನಿನ್ ದುಡ್ಡು ನಿನಗೆ ಕೊಡ್ತೀನಿ. ಹಿಂಗೆಲ್ಲ ಬಂದು ಗಲಾಟೆ ಮಾಡ್ಬೇಡ, ನನಗೆ ಇಷ್ಟ ಆಗಲ್ಲ. ಇಷ್ಟ ಆಗಲ್ಲ ಅಂದ್ರೆ ಟೈಮಿಗೆ ಸರಿಯಾಗಿ ಬಡ್ಡಿ ಕಟ್ಬಿಡ್ಬೇಕು. ಕಟ್ಟಿದ್ಯಾ ನೀನು? ಸಾಲ ವಾಪಸ್ ಕೊಡಕ್ ಯೋಗ್ಯತೆ ಇಲ್ಲಿದ್ರು ಈ ದೌಲತ್ಗೇನ್ ಕಡಿಮೆ ಇಲ್ಲ ನೀನು. ನಾಳೆ ದುಡ್ಡು ಕೊಡ್ದಲೇ ಇರೋ, ನಿನ್ ಜನ್ಮ ಜಾಲಾಡ್ತೀನಿ. ಏನ್ ಎಲ್ರು ಹಂಗ್ ನೋಡ್ತಾ ಇದ್ದೀರಾ? ನಿಮ್ಗೂ ಸಾಲ ಬೇಕಾ? ಕೊಡಿಸ್ಲಾ? ನಿಂಗೇನಾದ್ರೂ ಸಾಲ ಬೇಕಾ? ಸರ್ 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 ಐಮ್ ಸಾರಿ ಸರ್, ಪ್ಲೀಸ್ ಸರ್, ಇದೊಂದ್ಸರಿ ಅವಕಾಶ ಕೊಡಿ ಸರ್, ಪ್ಲೀಸ್ ಸರ್, ಐಮ್ ಸಾರಿ ಸರ್. ಏಯ್ ಮುಚ್ಚಾಪಾಯಿನ, ರವೇನ ರವ ಅಂತ ನನಗೆ ಬುದ್ಧಿ ಹೇಳ್ತೀಯ? ಇನ್ನೊಂದ್ಕಿತ ಈ ಕಡೆ ಕಾಲ್ ಹಾಕ್ತಿರೆ ಸೊಂಟ ಮುರಿದು ಹಾಕ್ತೀನಿ. ನನ್ನ ಮುಖ ತೋರಿಸ್ಬಿಡ ನಡೆ. ಯಾರೇ ಇಲ್ಲ, ಸ್ವಲ್ಪ ಕ್ಲೀನ್ ಮಾಡ. ನಿಂತ್ಕೋ. ಕೆಲಸ ಚೆನ್ನಾಗಾಯ್ತಾ? ಎಷ್ಟು ಕೊಡ್ತಾರಂತೆ ಸಂಬಳ? ನಾಳೆ ಹೇಳ್ತಾರಂತೆ. ನೀನ್ ಮಾಡೋ ಕೆಲ್ಸಕ್ಕೆ ಒಂದು 12,000 ಕೊಡ್ಬೋದು. ಮನೆಗೆ 8,000 ಕೊಡ್ಲೇಬೇಕು. ಮೊದಲೇ ಹೇಳಿದ್ರೆ ಮರೆಯೋಗಿಲ್ಲ. ಸರಿ, ಇವಾಗ ಅರ್ಜೆಂಟಾಗಿ 15,000 ಬೇಕು. ಏನ್ ಹಂಗ್ ನೋಡ್ತಾ ಇದೀಯಾ? ದುಡಿತೀನಿ ಅಂತ ಹೇಳಿದ್ ನೀನೇ ಅಲ್ವಾ? ನೀನು ನಮ್ಮ ಅಕ್ಕನ ಮಗನ ಮದುವೆ ಆಗಿದ್ರೆ ಇಷ್ಟೊತ್ತು ಕಂತೆನ ಎಣಿಸ್ಬೋದಾಗಿತ್ತು. ನೀನು ಸುಖವಾಗಿರ್ತಾ ಇದ್ದೆ, ನಾನು ಸುಖವಾಗಿರ್ತಾ ಇದ್ದೆ. ನಿನ್ನಿಂದಾಗಿ ನಾನು ಬಡತನ ಅನುಭವಿಸ್ತಾ ಇದ್ದೀನಿ. ಹೋಗು, ದುಡ್ಡು ತಗೋಬಾ, ಹೋಗು. ನಿಂತ ಜಾಗದಲ್ಲಿ 15,000 ದುಡ್ಡು ತಂದ್ಕೊಡು ಅಂದ್ರೆ ಎಲ್ಲಿಂದ ತಂದ್ಕೊಡ್ಲಿ ಮಹೇಶ್ ಸರ್? ರಾಮ, ರೇವತಿ ಬರ ಇಲ್ಲಿ. ಇವಳ ಹತ್ರ ದುಡ್ಡಿದೆ, ನನಗೆ ಚೆನ್ನಾಗಿ ಗೊತ್ತು. ನಾನು ಯಾರಿಗೋ ಮಾತು ಕೊಟ್ಟಿದ್ದೀನಿ. ನನ್ನ ಮರ್ಯಾದೆ ಪ್ರಶ್ನೆ. ದುಡ್ಡು ಬೇಕು ಅಂದ್ರೆ ಬೇಕು ಅಷ್ಟೇ. ಜಪ್ಪಯ್ಯ ಅಂದ್ರೂ ನನ್ನ ಹತ್ರ ದುಡ್ಡಿಲ್ಲ. ನೀವು ಕೇಳ್ದಾಗೆಲ್ಲ ನಾನು ಎಲ್ಲಿಂದ ದುಡ್ಡು ತಂದ್ಕೊಡ್ಲಿ? ಎಲ್ಲಿಂದಾದ್ರೂ ತಗೊಂಡ್ ಬಾ. ಕೈ ಕೆಲಸ ಸಿಕ್ಕಿದೆ ಅಂತ ನನಗೇ ಎದುರುತ್ತರ ಕೊಡ್ತೀಯಾ? ರೇವತಿ, ನಿನ್ನ ಮಗಳಿಗೆ ಮರ್ಯಾದೆ ಕೊಟ್ಟು ಮಾತಾಡೋದನ್ನ ಕಲ್ಸು. ಏನ್ರಿ ಇದು? ನಾನು ಯಾರಿಗೆ ಏನ್ ಹೇಳ್ಕೊಡ್ಲಿ? ನೀವ್ ಹೀಗ್ ದಿನ ದುಡ್ಡು ಕೇಳಿದ್ರೆ ಪಾಪ ಅವಳು ಎಲ್ಲಿಂದ ತಂದು ಕೊಡ್ತಾಳೆ? ಏನ್ ಅಮ್ಮ ಮಗಳಿಬ್ರು ಒಂದಾಗ್ಬಿಟ್ಟಿದ್ದೀರಾ? ಗಂಡಂಗ್ ಸಪೋರ್ಟ್ ಮಾಡು ಅಂದ್ರೆ ಮಗಳು ವಹಿಸ್ಕೊಂಡು ಮಾತಾಡ್ತೇನೆ. ನಾನು ಏನ್ರಿ ವಹಿಸ್ಕೊಂಡ್ ಬಂದೆ? ಪಾಪ ಅವಳ ಹತ್ರ ದುಡ್ಡಿಲ್ಲ ಅಂತ ಹೇಳ್ದೆ. ನಿಮ್ಗೇನ್ ಕೆಟ್ಟದ್ ಮಾತಾಡ್ದೆ? ಓಹೋ, ಇನ್ನೇನ್ ಮಾತಾಡ್ಬೇಕಾಯ್ತು ನೀನು? ಮಗಳ ಮುಂದನೆ ಗಂಡನ ಮರ್ಯಾದೆ ತೆಗೆದ್ಬಿಟ್ಟಲ್ಲ, ಇನ್ನೇನ್ ಬೇಕು ಹೇಳು? ಒಂದು ಗಂಡಸಿಗೆ ಇದಕ್ಕಿಂತ ದೊಡ್ಡ ಅವಮಾನ ಬೇಕಾ? ವಿಷಯ ಇಲ್ಲೇವರೆಗೂ ಬಂದೋಯ್ತು. ಆಯ್ತು ಬಿಡು, ನಂಗೆಲ್ಲ ಗೊತ್ತಾಯ್ತು. ನೀವಿಬ್ರೇ ಚೆನ್ನಾಗಿರಿ, ಬಂದ ಇರಿ. ಮೊದಲು ನನಗಿಷ್ಟ ಆಗಿರೋದು ಕುಡಿತೀನಿ. ಜಗತ್ತಲ್ಲಿ ಹೆಂಡತಿ ಜೊತೆಗಿಲ್ಲ ಅಂದ್ರೂ ಸಮಾಧಾನ ಕೊಡೋದು ಇದೆ ಅಲ್ವಾ?
ಇದು ಶಾಶ್ವತ ಸಮಾಧಾನ ಕೊಡೋದಕ್ಕೆ. ಒಂದ್ ಕಡೆ ಮರ್ಯಾದೆನೇ ಇಲ್ಲ, ಇನ್ನೊಂದ್ ಕಡೆ ನನಗೆ ಕಿಮ್ಮತ್ತೇ ಇಲ್ಲ. ಇನ್ನೇನಕ್ಕೆ ಬದುಕಿರ್ಬೇಕು? ನಾಳೆ ಸಂಜೆ ನಿಮ್ ದುಡ್ಡು ಕೊಡ್ತೀನಿ. ಏನ್ ಮಕ್ಕಳು ಆ ಕಡೆ ತಿರ್ಸ್ಕೊಂಡು ಹೇಳ್ತಾ ಇದೀಯಾ? ಏನೋ ದೊಡ್ಡ ದಾನ ಕೊಡೋ ಥರ. ನಾನು ನಿನ್ನ ಕಾಲಿಗೆ ಬಿದ್ದೇನು ಕೇಳ್ತಾ ಇಲ್ಲ. ಎಲ್ಲ ಬರ್ಕೋ, ಆಮೇಲೆ ವಾಪಸ್ ಕೊಡ್ತೀನಿ. ಹೋಗು, ಇನ್ನೂ ಇಲ್ಲ ನಿಂತಿದ್ಯಾ? ಹೋಗು, ಉಪ್ಪಿನಕಾಯಿ ತಾಬಾ. ನಿನ್ನಂತವಳು ನನಗ್ ಬುದ್ಧಿ ಹೇಳ್ತೀಯ? ಈ ಚಾಂದಿನಿ ಟೈಮ್ ವೇಸ್ಟ್ ಮಾಡಿದ ಹುಡುಗಿಗೆ ಮತ್ತೆ ಎಲ್ಲೂ ಕಾಂಟ್ರಾಕ್ಟ್ ಸಿಗದಿರೋ ನೋಡ್ಕೊಳ್ಳೋದು ನನಗೆ ಚೆನ್ನಾಗಿ ಗೊತ್ತು. ನಾಳೆ ಬೆಳಿಗ್ಗೆ 9 ಗಂಟೆ. ಡೋಂಟ್ ಫರ್ಗೆಟ್. ಕಾಫಿ ಆರಾಧನಾ? ಯಾಕಮ್ಮ ಸಿರ್ಗಲ್ ಮುಖ ಮುಚ್ಕೋತಿದ್ಯಾ? ಏನಿಲ್ಲ. ಏನ್ ಮಾಡ್ತಿದ್ದೀರಾ? ಏನಿಲ್ಲ, ಸುಮ್ಮನೆ ಹಾಗೆ ಕೂತಿದ್ದೆ. ಮಾಡೋಕ್ಕೇನು ಕೆಲಸ ಇಲ್ವಲ್ಲ. ನೀವೇನು ಮಾಡ್ತಿದ್ದೀರಿ? ನಾನೇನ್ ಮಾಡ್ತಿದ್ದೆ ಅಂತ ನೀವೇ ನೋಡಿದ್ರಲ್ಲ. ಹಂಗ್ಯಾಕೆ ಕೇಳೋಕೋದ್ರಿ? ಕದ್ದಿರೋದು ಯಾರೂ ಕಣ್ಣಲ್ಲಿ ಕಂಡಿಲ್ಲ. ಸುಮ್ಮನೆ ಕಳ್ಳ ಅಂದರೆ ಜನಕ್ಕೆ ಬೇಜಾರಾಗಲ್ವಾ? ಇವಾಗ ನಾನೇ ನೋಡಿ ಒಟ್ಟಾರದಲ್ಲಿ ದುಡ್ಡು ನೋಡಿದಿರಾ ಅಂತ ಕೇಳಿದೆ, ಅದಕ್ಕೆಲ್ಲ ಬೇಜಾರಾಗ್ಬಿಟ್ರು. ಯು ನೋ, ಪೀಪಲ್ ಗೆಟ್ ಅಪ್ಸೆಟ್. ಪ್ಲೀಸ್ ಡೋಂಟ್ ಡೂ ದಟ್. ಒಟ್ಟಾರ್ದವ್ರು ಬೇಜಾರಾಗೋದ್ರಲ್ಲಿ ಒಂದು ಅರ್ಥ ಇದೆ. ಯಾಕಂದ್ರೆ ಯಾವತ್ತೂ ಅವರು ಬೇರೆ ವಸ್ತು ತಗೊಳ್ಳೋರಲ್ಲ. ಆದ್ರೆ ನಮ್ಮನೇಲಿ ನೋಡಿ ನೋಡಿ ನನಗೆ ಬೇಜಾರಾಗೋಗಿದೆ. ಎಷ್ಟು ಅಂತ ಹೇಳೋದು? ಎಕ್ಸಾಕ್ಟ್ಲಿ, ಲಿವ್ ಇಟ್. ಪೀಪಲ್ ಚೇಂಜ್ ವೆನ್ ದೇ ಚೇಂಜ್. ಅಲ್ಲ, ನಿಮ್ಮನ್ನ ಮ್ಯಾನೇಜರ್ ಮಗ ಅಂತ ಹೇಳ್ತಾರೆ, ನೀವೇ ಇಷ್ಟು ಇಂಗ್ಲೀಷ್ ಉದುರಿಸ್ತೀರಾ. ಇನ್ನು ನಿಮ್ಮ ಓನರ್ ಮಗ, ಅವನೆಷ್ಟು ಇಂಗ್ಲೀಷ್ ಉದುರಿಸ್ತಾನೋ. ಅದ್ರಲ್ಲೇನಿದೆ? ಇಂಗ್ಲೀಷ್ ನಿಮಗೂ ಬರುತ್ತೆ, ನೀವು ಮಾತಾಡ್ಬೋದಲ್ಲ. ಬರುತ್ತೆ, ಆದ್ರೆ ನಾನು ಯೋಚನೆನ ಕನ್ನಡದಲ್ಲೇ ಮಾಡ್ತೀನಿ. ಮಧ್ಯ ಮಾತಲ್ಲಿ 1-2 ಇಂಗ್ಲೀಷ್ ಶಬ್ದ ಬರುತ್ತೆ, ಆದ್ರೆ ನಿಮ್ ತರ ಮಾತಾಡ್ತಾ ಮಾತಾಡ್ತಾ ಇಂಗ್ಲೀಷ್ಗೆ ಹೊಟ್ಟೋಗಲ್ಲಪ್ಪ. ಹೌದು, ನೀವೇನ್ ಮಾಡ್ಕೊಂಡಿದ್ರಿ? ಇದ್ದಕ್ಕಿದ್ದಂಗೆ ಈ ಒಟಾರಕ್ಕೆ ಯಾಕೆ ಬಂದ್ರಿ ಅಂತ? ನೀನ್ ಇಲ್ಲಿ ಬರೋ ಹಾಗಿಲ್ಲ. ನಾನ್ ಸಂಪಾದನೆ ಮಾಡಿರೋದ್ರಲ್ಲಿ 1 ರೂಪಾಯಿ ಮುಟ್ಟೋ ಹಾಗಿಲ್ಲ. ಇನ್ನು ಮುಂದೆ ಸುಶಾಂತ್ ಎಲ್ಲಿರ್ತಾನೆ, ಹೇಗಿರ್ತಾನೆ ಅನ್ನೋದು ನನಗೆ ಗೊತ್ತಾಗಬಾರ್ದು. ಜೀರೋದಿಂದ ಬದುಕು ಹೇಗ್ ಶುರು ಮಾಡ್ಬೇಕು ಅನ್ನೋದು ನಿನಗೆ ಗೊತ್ತಾಗಬೇಕು. ನೀನು ಈ ಧರ್ಮೇಂದ್ರ ಪ್ರಧಾನ್ ಮಗ ಅಂತ ಹೇಳ್ಕೋಬೇಕು ಅಂದ್ರೆ ನನ್ನ ಹೆಸರನ್ನು ಎಲ್ಲೂ ಬಳಸ್ಕೊಡದೆ ಬರೀ ಒಂದು ಲಕ್ಷ ದುಡ್ಕೊಂಬ ಸಾಕು ನೀನು. ಫ್ಲಾಶ್ ಬ್ಯಾಕ್ ಎಲ್ಲ ಬೇಕಾ? ಐ ಲಿವ್ ಇನ್ ಪ್ರೆಸೆಂಟ್. ಫ್ಯೂಚರ್ ಏನು ಅಂತ ನೋಡಬೇಕು, ಬರೀ ಪಾಸ್ಟಲ್ಲೇ ಬದುಕಬಾರ್ದು. ಯಾವ್ದೋ ಬಾಬಾ ತರ ಮಾತಾಡ್ತಿದ್ದೀರಾ. ಲಿವ್ ಇನ್ ದ ಪ್ರೆಸೆಂಟ್ ಅಂತೆ. ಓ ಹೌದಾ, ನೀವು ಪ್ರೆಸೆಂಟಲ್ಲಿ ಬದುಕ್ತಿದ್ದೀರಾ? ನಾನೆಲ್ಲೋ ನೀವು ಕೆರೆನೆಲ್ಲೋ ಬಾವಿನೆಲ್ಲೋ ಬದುಕ್ತಿದ್ದೀರಾ ಅನ್ಕೊಂಡಿದ್ದೆ. ಕೆರೆ ಬಾವಿನ? ಯಾಕೆ? ಅದು ಕಣ್ಣಲ್ಲೆಲ್ಲ ನೀರು ತುಂಬಿಕೊಂಡಿತ್ತಲ್ಲ, ಇವಾಗಷ್ಟೇ ನೀರಿಂದ ಎದ್ದು ಬಂದಿರೋ ಹಾಗಿದ್ರಿ. ನನ್ನ ಕಣ್ಣಲ್ಲಿ ನೀರಾ? ಯು ಮೀನ್ ಐ ಕ್ರೈಡ್? ನೀವು ಅಳ್ತಾ ಇದ್ದಿದ್ದು ನಾನು ನೋಡ್ದೆ ರೀ. ಅದನ್ನ ತೋರಿಸ್ಕೋಬಾರ್ದು ಅಂತ ಏನೇನೋ ಮಾತಾಡ್ತಿದ್ದೀರಾ. ನೀವಿರೋ ಮೂಡ್ಗೂ ನಿಮ್ಮ ಮಾತಿಗೂ ಸಂಬಂಧನೇ ಇಲ್ಲ. ನೀವಿತ್ತು ಜಾಸ್ತಿ ಮಾತಾಡ್ತಾ ಇದ್ದೀರಾ. ನೋಡಿ ನನ್ನ ಕಣ್ಣಲ್ಲಿ ಎಲ್ಲಿದೆ ನೀರು? ಕಣ್ಣೀರು ಒರೆಸ್ಕೋಬೋದು, ಆದರೆ ಒಳಗಿರೋ ನೋವನ್ನ ಅಡಗಿಸ್ಕೊಳಕ್ಕಾಗಲ್ಲ. ನೋಡೋಕೆ ಕಣ್ಣೀರ್ಬೇಕು ಅಷ್ಟೇ, ಎಲ್ಲ ಕಂಡೆ ಕಾಣಿಸುತ್ತೆ. ನೋಡಿ ಮತ್ತೆ ಏನೇನೋ ಹೇಳ್ತಿದ್ದೀರಾ, ಆದರೂ ಚೆನ್ನಾಗಿ ಹೇಳ್ತಿದ್ದೀರಾ. ನೀವು ಹೇಳಿದ ನಿಜ. ಅತ್ತಿದ್ದಿದ್ರೆ ಕಂಡೆ ಕಾಣತ್ತೆ, ಆದರೆ ನನ್ನ ಅತ್ತೆ ಇಲ್ವಲ್ಲ. ಯಾಕಂದ್ರೆ ನಂಗೆ ಅಳು ಬರೋದೇ ಇಲ್ವಲ್ಲ. ನಿಮಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಬರಲ್ಲ ರೀ. ಡೈಲಾಗ್ ಡೆಲಿವರಿನೂ ಅಷ್ಟೇ, ಹೇಳಿದ್ದನ್ನೇ ಹೇಳ್ತೀರಾ. ಅತ್ತಿದ್ದು ಹೌದು ಅಂತ ಒಪ್ಕೊಂಡ್ರೆ ಏನು ಅವಮಾನನಾ? ಮೀಸೆ ಹೊತ್ತಿರೋ ಗಂಡಸು
ಅಳ್ಬಾರ್ದು ಅಂತನಾ? ನೀವೇನ್ರಿ ಹತ್ತಿಲ್ಲ ಅಂದ್ರೆ ಬಿಟ್ಬಿಡ್ಬೇಕು, ಎಂಕ್ವೈರಿ ಶುರು ಮಾಡ್ತಿದ್ದೀರಾ? ಸರಿ, ಓಕೆ ಬನ್ನಿ, ಒಂದು ಕಾಲ್ ಬಂದಿದೆ, ಹೋಗಿ ಬರೋಣ. ಕಾಲಾ? ಎಲ್ಲಿಂದ ಎಲ್ಲಿಗೆ ಹೋಗ್ತಿದ್ದೀವಿ? ಬನ್ನಿ ಹೇಳ್ತೀನಿ, ಇಲ್ಲೇ ಹೋಗಿ ಬರೋಣ. ತುಂಬ ಪ್ರಶ್ನೆ ಮಾಡಬಾರ್ದು, ಮೊದಲೇ ಟೈಮ್ ಸರಿ ಇಲ್ಲ, ಆಮೇಲೆ ಬಂದಿರೋದು ಸಿಗಲ್ಲ. ಬನ್ನಿ. ನಮ್ಮ ಕಂಪ್ನಿ ಸ್ಟಾರ್ಟ್ ಆಗಿ 8 years ಆಗಿದೆ. ಹಾಗೆ ನೋಡಿದ್ರೆ ನೀವು ನಮ್ಮ ಮುಂದೆ ಏನೂ ಅಲ್ಲ ಆರಾಧನಾ. ಆದರೂ ನನಗೆ ಚಾಲೆಂಜ್ ಮಾಡಿ 20% ಲಾಭ ಮಾಡಿಕೊಡ್ತೀನಿ ಅಂತಿದ್ಯಾ. ನಿನ್ನ ಕಾನ್ಫಿಡೆನ್ಸ್ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನೀವಿಬ್ಬರು ನನಗಿಷ್ಟ ಆದ್ರಿ. ನೀವು ತಂದುಕೊಟ್ಟಿರೋ ಹೂವು ನನಗಿಷ್ಟ ಆಯ್ತು, ಕ್ಲೈಂಟ್ಗೂ ಹೂವು ಇಷ್ಟ ಆಯ್ತು. ನನ್ನ ಕಂಪ್ನಿನಲ್ಲಿ ಜಾಬ್ ಆಫರ್ ಮಾಡ್ತೀನಿ. ಹೇಳಿ, ಸ್ಯಾಲ್ರಿ ಎಷ್ಟು ಬೇಕು? ಸ್ಯಾಲ್ರಿ ಅಲ್ಲ ಮೇಡಮ್. ಯಾಕೆ? ಕೆಲಸ ಮಾಡೋಕ್ಕೆ ಇಷ್ಟ ಇಲ್ವಾ? ಕೆಲಸ ಮಾಡೋದಕ್ಕೆ ಇಷ್ಟ ಇದೆ ಮೇಡಮ್, ಆದರೆ ನಿಮ್ಮ ಕಂಪ್ನಿಯಲ್ಲಿ ಎಂಪ್ಲಾಯಿ ಆಗಿ ಅಲ್ಲ. ನಿಮಗಿಷ್ಟ ಇದ್ದರೆ ಸಬ್ ಕಾಂಟ್ರಾಕ್ಟ್ ಕೊಡಿ. ಕಾಂಟ್ರಾಕ್ಟ್ ತಗೊಂಡು ಮಾತ್ರಕ್ಕೆ ಕೋಟಿ ಕೋಟಿ ದುಡಿತೀರಾ ಅಂತಲ್ಲ ಆರಾಧನಾ. ಆವಾಗಲೂ ದುಡಿಯೋದು ಇಷ್ಟೇನೆ, ಅದಕ್ಕೆ ಯಾಕೆ ಟೆನ್ಷನ್ ತೊಗೊಂಡು ಒದ್ದಾಡ್ತೀರಾ? ನನ್ನ ಕಂಪ್ನಿ ಸೇರ್ಕೊಳ್ಳಿ, ಒಳ್ಳೆ ಪ್ಯಾಕೇಜ್ ಕೊಡ್ತೀನಿ, ತಿಂಗಳ ಸಂಬಳ ಇಳಿಸ್ಕೊಂಡು ಹಾಯಾಗಿರ್ಬೋದು. ಇಲ್ಲ ಮೇಡಮ್, ನನ್ನ ಕನಸು ತುಂಬ ದೊಡ್ಡದಿದೆ. ಕನಸು ಅನ್ನೋದಕ್ಕಿಂತ ಅದು ನನ್ನ ಉಸಿರಾಡದೆ ಇದ್ದರೆ ನಾನು ಸತ್ತೋಗ್ತೀನಿ. ಸರಿ, ಜಾಬ್ ಬೇಡ ಅಂದ್ರೂ ಪರವಾಗಿಲ್ಲ, ಕಾಂಟ್ರಾಕ್ಟ್ ಬೇಡ ಅನ್ಬೇಡಿ. ನಿಮ್ಮ ಸರ್ವಿಸ್ ನಮ್ಮ ಕಂಪ್ನಿಗೆ ಬೇಕೇ ಬೇಕು. ಇವತ್ತು ತಂದಿರೋ ಹೂವಿನ ಪೇಮೆಂಟ್ ಇದು. ನೋಡಿದ್ರಾ, ನಾನು ಹೇಳಿರಲ್ವಾ ದುಡ್ಡು ಸಿಕ್ಕೇ ಸಿಗತ್ತೆ ಅಂತ. ನನ್ನ ಪ್ರಿಡಿಕ್ಷನ್ ಯಾವತ್ತೂ ತಪ್ಪಾಗಲ್ಲ. ನಾನೊಂಥರ ಲಕ್ಕಿ ಚಾಮ್ ಅಂತ ನಮ್ಮಮ್ಮ. ಯಾಕ್ರಿ, ಏನಾಯ್ತು? ಏನಿಲ್ಲ. ನೀವೊಂದು ಕೆಲಸ ಮಾಡಿ, ಇದೇ ಆಫೀಸ್ ಕೆಳಗಡೆ ಟವಲ್ ಹಾಕೊಂಡು ಕುತ್ಕೊಂಡ್ಬಿಡಿ. ಪ್ರಿಡಿಕ್ಷನ್ ಮಾಡಿದ್ರೆ ಇನ್ನೂ ಜಾಸ್ತಿ ದುಡ್ಡು ಮಾಡ್ಬೋದು. ಇದನ್ನು ಎಲ್ಲಿ ಬೈಕೊಂಡು ಹೇಳ್ತೀರಾ ಅಂತ ಅನ್ಕೊಂಡೆ. ಇವತ್ತು ಬರೀ ಕಣ್ಣೀರೇ ಆಗೋಯ್ತು. ಹೇಗೋ ಪೇಮೆಂಟ್ ಬಂದಿದೆ, ನೀವು ಭವಿಷ್ಯ ಹೇಳಿದ ಖುಷಿಗೆ ಬನ್ನಿ, 5 ಸ್ಟಾರ್ ಹೋಟ್ಲಲ್ಲಿ ಬಿರಿಯಾನಿ ಕೊಡಿಸ್ತೀನಿ. ಏನು 5 ಸ್ಟಾರ್ ಹೋಟ್ಲಲ್ಲಿ ಬಿರಿಯಾನಿ ಕೊಡಿಸ್ತೀರಾ? ಹ್ಞೂ. ಏನ್ರಿ ನೀವು ಒಂದೊಂದು ರೂಪಾಯಿ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ರಿ? ಹೌದು, ಇಂಪಾರ್ಟೆಂಟೇ, ಆದರೆ ಖುಷಿನ ಸೆಲೆಬ್ರೇಟ್ ಮಾಡಬೇಕು. ಬನ್ನಿ, ಕೊಡಿಸ್ತೀನಿ. ಆಹಾ, ಮೇಡಮ್ ಕೈಲಿ ದುಡ್ಡಿದ್ರೆ ಆ ಕಾನ್ಫಿಡೆನ್ಸೇ ಬೇರೆ. ಆರ್ ಯು ಸೀರಿಯಸ್? ತುಂಬ ಕಾಸ್ಟ್ಲಿ ಆಗತ್ತೆ ರೀ. ಪರವಾಗಿಲ್ಲ ಬನ್ರಿ, ಬಿರಿಯಾನಿ ತಾನೇ, ಕೊಡಿಸ್ತೀನಿ. ಬಿರಿಯಾನಿ ಬೇಡ, ದೋಸೆನಾ? ಸರಿ ಬನ್ನಿ.